ದಿ ಮೈಸೂರು ಕೋ-ಆಪರೇಟಿವ್ ಬ್ಯಾಂಕ್ ವತಿಯಿಂದ 2023-24ನೇ ಸಾಲಿನ 118ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ಮೈಸೂರು ನಗರದ ದೊಡ್ಡಕೆರೆ ಮೈದಾನದಲ್ಲಿರುವ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಗಾನ ಕೋಗಿಲೆ ಪಿ ಕಾಳಿಂಗರಾವ್ ಗಾನಮಂಟಪ ಸಭಾಂಗಣದಲ್ಲಿ ನಡೆಯಿತು. ದಿ ಮೈಸೂರು ಕೋ-ಆಪರೇಟಿವ್ ಬ್ಯಾಂಕ್ ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ದಿವಂಗತ ಎಸ್ ಸೋಮಣ್ಣರವರಿಗೆ 1 ನಿಮಿಷಗಳ ಕಾಲ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಪಿ ರಾಜೇಶ್ವರಿ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. 2023-24ನೇ ಸಾಲಿನಲ್ಲಿ ಬ್ಯಾಂಕ್ ನಿವ್ವಳ ಲಾಭ 1,62,00,000ಗಳನ್ನು ಗಳಿಸಲು ಕಾರಣವಾದ ಬ್ಯಾಂಕಿನ ಸದಸ್ಯರು, ಸಾಲಗಾರರು ಮತ್ತು ಠೇವಣಿದಾರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಭವಿಷ್ಯದ ಭವ್ಯ ಬ್ಯಾಂಕಿನ ಕಟ್ಟಡ ನಿಜವಾಗಿ ಪಿಪಿ ಮತ್ತು ವಾರಕ್ಕೆ 1 ಬಾರಿ ಅಂದರೆ ಪ್ರತಿ ಮಂಗಳವಾರ ಆಯೋಜಿಸಲಾಗಿರುತ್ತದೆ. ಇದರಲ್ಲಿ 119ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಮ್ಮ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಾವು ಅಳವಡಿಸಿದ್ದೀವಿ. ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಹಾಗೂ ಎಲ್ಲ ಸದಸ್ಯರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಮತ್ತೆ ಇಲ್ಲಿ ಎಲ್ಲರೂ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ. ಮುಂದಿನ ದಿನದಲ್ಲಿ ಬ್ಯಾಂಕಿಗೆ ಹೆಚ್ಚಿನ ರೀತಿ ಉನ್ನತ ಸ್ಥಾನಕ್ಕೆ ತಗೊಂಡೋಗೋ ರೀತಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಈಗ ವಾರ್ಷಿಕ ಮಹಾಸಭೆಯಲ್ಲಿ ನಾವು ಚರ್ಚೆ ಮಾಡಿದೀವಿ. ಆ ಚರ್ಚೆ ಮಾಡಿರತಕ್ಕಂಥ ವಿಷಯದ ಬಗ್ಗೆ ನಾವು ಆಡಳಿತ ಮಂಡಳಿಯಲ್ಲಿ ಕುತ್ಕೊಂಡು ನಾವು ಅದಕ್ಕೆ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಈಗ ಶಾಲಾ ಮಕ್ಕಳಿಗೆ ಏನಾದ್ರು ಸನ್ಮಾನ ಮಾಡಿದ್ರ? ಹೌದು, ಅದು ನಾವು ಪ್ರತಿ ವರ್ಷ 119 ಜನ ಹಿರಿಯರು ಅಂದ್ರೆ ಸೀನಿಯರ್ಸ್ ಅಲ್ಲ, ಮೆಂಬರ್ಶಿಪ್ ಅಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. 119 ಜನ ನಮ್ಮ ಹಿರಿಯ ನಾಗರಿಕರಿಗೆ, ಮೆಂಬರ್ಶಿಪ್ ಅಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ, ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ 250ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ಟಿದ್ದೇವೆ. SLC, PUC ಮತ್ತೆ ಡಿಗ್ರಿನಲ್ಲಿ ಯಾರು ಹೆಚ್ಚಿನ ರೀತಿ 95% ಲಾಸ್ಟ್ 85% ಡಿಸ್ಟಿಂಕ್ಷನ್ ಇರ್ತಾರಲ್ಲ ಆ ಮಕ್ಕಳುಗಳಿಗೆ, ಹಾಗೂ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಯಾರು ಮಕ್ಕಳುಗಳಿರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ನಮ್ಮ ಬ್ಯಾಂಕಿನ ಮೆಂಬರ್ಸ್ ಮಕ್ಕಳುಗಳಿಗೆ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದೀವಿ. ಇದು ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಸರು ಶಿಲ್ಪಾ ಅಂತ. ಈ ಸೋಮಣ್ಣವ್ರ ಮಗಳು ಈಗ ಅಧ್ಯಕ್ಷರಾಗಿ ತೀರ್ಕೊಂಡಿರೋ ಕಾರಣದಿಂದ ನನ್ನ ಕೋಆಪ್ಟ್ ಮಾಡಿಕೊಂಡು ಈಗ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದಂಥ ಆಡಳಿತ ಮಂಡಳಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನನ್ನ ಎಲ್ಲ ನಿರ್ದೇಶಕರುಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಎಲ್ಲರಿಗೂ ನಾನು ಅಭಾರಿಯಾಗಿದ್ದೀನಿ. ನಮ್ಮ ತಂದೆಯವರು ಮಾಡಿದಂಥ ಸೇವೆನ ಮುಂದುವರಿಸಿಕೊಂಡು ನಮ್ಮ ತಂದೆ ಹಾಕೊಟ್ಟಿದ್ದ ಹಾದಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.